ಸಣ್ಣ ವಯಸ್ಸಲ್ಲಿ ನಮ್ಗೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಟೀಚರ್ ಒಂದು ಮಾತು ಹೇಳ್ತಿದ್ರು, ಸಸ್ಯಗಳಲ್ಲಿ ಗ್ರೀನ್ ಕಲರ್ ಇರೋದ್ರಿಂದ ಅಲ್ಲಿ ಫೋಟೋಸಿಂಥಸಿಸ್ ತುಂಬಾ ಚೆನ್ನಾಗತ್ತೆ, ಅಲ್ಲಿ ಆಕ್ಸಿಜನ್ ತುಂಬಾ ಚೆನ್ನಾಗಿ ರಿಲೀಸ್ ಆಗತ್ತೆ, ತಮ್ಮ ಆಹಾರನ ತಾವೇ ತುಂಬಾ ಚೆನ್ನಾಗಿ ತಯಾರು ಮಾಡ್ಕೋತೇವೆ ಅಂತ ಹೇಳ್ತಾ ಇದ್ರು. ಇದನ್ ಕೇಳಿಸ್ಕೊಂಡಿದ್ ನಮಗೆ ಎಲ್ಲೆಲ್ಲಿ ಗ್ರೀನ್ ಕಲರ್ ಇರ್ತದಲ್ಲ ಅಲ್ಲೆಲ್ಲ ಫೋಟೋಸಿಂಥಸಿಸ್ ಆಗತ್ತೆ, ಆಕ್ಸಿಜನ್ ರಿಲೀಸ್ ಆಗತ್ತೆ ಅಂತೇಳಿ ಅನಿಸ್ತಿತ್ತು. ಅದೇ ರೀತಿ ಕೆರೆ ಮೇಲ್ಗಡೆ ಹಸಿರು ಕಲರ್ ಪಾಚಿ ಬೆಳೆದಿದೆ ಅಂದ್ರೆ ಅದನ್ನೆಲ್ಲ ನೋಡಿದಾಗ, ನಾನು ಇಲ್ಲೇನು ವಿಡಿಯೋದಲ್ಲಿ ಬರ್ತಾ ಇದೆಯಲ್ಲ, ಸೊ ಅದು ನಮ್ಮೂರ್ ಪಕ್ಕದ ಕೆರೆ ಅದ್ ನೋಡಿದಾಗ ತುಂಬಾ ಚೆನ್ನಾಗಿ ಕೆರೆ ಕ್ಲೀನ್ ಆಗಿದೆ ಅಂತ ಅನಿಸ್ತಿತ್ತು. ಬಟ್ ಆಕ್ಚುಲಿ ಕಾನ್ಸೆಪ್ಟ್ ಅದಲ್ಲ. ಈ ರೀತಿ ಕೆರೆಗಳಲ್ಲಿ ಪಾಚಿಗಳ ಪ್ರಮಾಣ ಜಾಸ್ತಿ ಆಗಿದ್ರೆ ಅದಕ್ಕೆ ಮೇನ್ ರೀಸನ್ ಬಂದು ಯುಟ್ರೋಫಿಕೇಶನ್ಸ್ ಅಂಡ್ ಆಲ್ಗಲ್ ಬ್ಲೂಮ್ ಅಂತೇಳಿ ಕರಿತೀವಿ. ಏನಿದು ಎರಡು ಅಂತ ಹೇಳಿದ್ರೆ, ಯುಟ್ರೋಫಿಕೇಶನ್ ಅಂತ ಹೇಳಿದ್ರೆ ನೀರಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗ್ತಕ್ಕಂಥ ಒಂದು ಕ್ರಿಯೆ, ಎನ್ರಿಚ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ನೀರಿನಲ್ಲಿ ಪೋಷಕಾಂಶ ಪ್ರಮಾಣ ಯಾಕೆ ಹೆಚ್ಚಾಗತ್ತೆ ಅಂತ ಹೇಳಿದ್ರೆ, ಈಗ ಸುತ್ತಮುತ್ತ ಅಗ್ರಿ ಲ್ಯಾಂಡ್ ಇರುತ್ತೆ, ಅಲ್ಲಿಂದ ನಾವು ಗೊಬ್ಬರ ಯೂಸ್ ಮಾಡಿರ್ತೀವಿ, ಅಲ್ಲಿಂದ ನೈಟ್ರೋಜನ್ ಫಾಸ್ಫರಸ್ ಪ್ರಮಾಣ ಬಂದು ನೀರಿಗೆ ಸೇರ್ಕೊಳ್ತಕ್ಕಂಥದ್ದು, ಅಥವಾ ಚರಂಡಿ ನೀರ್ನ ಕೆರೆಗಳಿಗೆ ಬಿಡ್ತಕ್ಕಂಥದ್ದು, ಈ ರೀತಿ, ಅಥವಾ ಸೋಪು ಮತ್ತೆ ಡಿಟರ್ಜೆಂಟ್ ಇಂದ ಕೆರೆಯಲ್ಲಿ ಬಟ್ಟೆ ತೊಳಿತಕ್ಕಂಥದ್ದು, ಈ ರೀತಿ ಮಾಡಿದಾಗ ಅಲ್ಲಿ ಯುಟ್ರೋಫಿಕೇಶನ್ ಕಾರಣ ಆಗತ್ತೆ. ಅಂದ್ರೆ ನೀರಿನಲ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಅಂತ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥ ಕ್ರಿಯೆಗೆ ನಾವು ಯುಟ್ರೋಫಿಕೇಶನ್ಸ್ ಅಂತೇಳಿ ಹೇಳ್ತೀವಿ, ಎನ್ರಿಚ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್. ಇದರಿಂದ ನ್ಯೂಟ್ರಿಯೆಂಟ್ಸ್ ತುಂಬಾ ಜಾಸ್ತಿ ಇದ್ರೆ ಒಳ್ಳೇದಲ್ವಾ, ಚೆನ್ನಾಗೈತಲ್ಲ ಅಂತೇಳಿ ಮೈಂಡಿಗೆ ಫಸ್ಟ್ ಅದೇ ಬರೋದು. ಬಟ್ ಆಕ್ಚುಲಿ ಪ್ರಾಬ್ಲಮ್ ಇರೋದೇ ಅಲ್ಲಿ. ಯಾವಾಗ ನೀರಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಗುತ್ತೋ ಅದು ಅತಿ ಹೆಚ್ಚಿನ ಶೈವಲ ಪಾಚಿ ಆಲ್ಗೆ ಬೆಳೆಯೋದಿಕ್ಕೆ ಕಾರಣ ಆಗತ್ತೆ. ಆ ಬೆಳೆದಿರ್ತಕ್ಕಂಥ ಆಲ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀರಲ್ಲ, ಬಂದು ನೀರಿನ ಮೇಲ್ಗಡೆ ಕಂಪ್ಲೀಟ್ ಕವರ್ ಆಗ್ಬಿಡುತ್ತೆ. ಕವರ್ ಆದ್ರೆ ಏನ್ ಸರ್ ಪ್ರಾಬ್ಲಮ್, ಒಳಗಡೆ ಮೀನ್ ಇರ್ತಾವಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಪ್ರಾಬ್ಲಮ್ ಇರೋದೇ ಅಲ್ಲಿ. ಯಾವಾಗ ಒಂದು ಕೆರೆ ಮೇಲ್ಗಡೆ ಪಾಚಿಗಳು ಫುಲ್ಲು ಹರಡ್ಕೊಂಡು ಬೆಳೆದ್ಕೊಂಡ್ಬಿಡ್ತಾವೋ ಅವಾಗ ಈ ಸನ್ಲೈಟ್ ಅಂತಕ್ಕಂಥದ್ದು ನೀರಿನೊಳಗಡೆ ಹೋಗಲ್ಲ. ನೀರಿನೊಳಗಡೆ ಹೋಗದೇ ಇರೋ ಕಾರಣಕ್ಕೆ ಜಲಚರ ಸಸ್ಯಗಳು, ಅಕ್ವಾಟಿಕ್ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಅನ್ನ ಮಾಡಕ್ಕಾಗಲ್ಲ. ಗೊತ್ತಿರ್ಲಿ, ಒಂದು ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗ್ಬೇಕಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರು ಮತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಏನಾಗುತ್ತೆ, ಒಂದು ಗ್ಲೂಕೋಸ್ C6H12O6 ಮತ್ತೆ H2O ಪ್ಲಸ್ ಆಕ್ಸಿಜನ್ ಅಂತಕ್ಕಂಥದ್ದು ರಿಲೀಸ್ ಆಗುತ್ತೆ. ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ, ಫೋಟೋಸಿಂಥಸಿಸ್ ಕ್ರಿಯೆನಲ್ಲಿ ಆಕ್ಸಿಜನ್ ರಿಲೀಸ್ ಆಗ್ಬೇಕಂತ ಕೇಳಿದ್ರೆ ನಮ್ಗೆ ಸನ್ಲೈಟ್ ಮತ್ತೆ ಕ್ಲೋರೋಫಿಲ್ ಅಗತ್ಯವಾಗಿ ಬೇಕೇ ಬೇಕು. ಯಾವಾಗ ಸನ್ಲೈಟ್ ಅಂತಕ್ಕಂಥದ್ದು ನೀರಿನೊಳಗಡೆ ಹೋಗಲ್ವೋ, ಯಾಕೆ, ಒಂದು ಕೆರೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಪಾಚಿ ಬೆಳೆದಿರೋದ್ರಿಂದ ಆ ಒಂದು ನೀರಿನಲ್ಲಿ ಫೋಟೋಸಿಂಥಸಿಸ್ ಆಗ್ದಲೆ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗಲ್ಲ. ಯಾವಾಗ ಆಕ್ಸಿಜನ್ ರಿಲೀಸ್ ಆಗಲ್ವೋ ಜಲಚರ ಪ್ರಾಣಿಗಳಿಗೆ, ಮೀನಂತ ಪ್ರಾಣಿಗಳಿಗೆ ಈ ಒಂದು ಆಕ್ಸಿಜನ್ ಸಿಗದಲೆ, ಅವು ಉಸಿರಾಡ್ತಕ್ಕಂಥದ್ದು ಡಿಸಾಲ್ಡ್ ಆಕ್ಸಿಜನ್, ಕರಗಿದ ಆಮ್ಲಜನಕ, ಅದು ಸಿಗದಲೆ ಜಲಚರ ಪ್ರಾಣಿಗಳು ಅಷ್ಟು ಏನಾಗ್ತವೆ, ಡೆತ್ ಆಗ್ತವೆ. ನೋಡಿ, ಇಷ್ಟೆಲ್ಲ ಪ್ರಾಬ್ಲಮ್ ಆಗತ್ತೆ. ಇದಕ್ಕೆಲ್ಲ ಕಾರಣನೇ ಈ ಒಂದು ಯುಟ್ರೋಫಿಕೇಶನ್ಸ್ ಮತ್ತೆ ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ಎನ್ರಿಚ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಪ್ರಮಾಣ ಜಾಸ್ತಿ ಆಗೋದನ್ನ ಯುಟ್ರೋಫಿಕೇಶನ್ಸ್ ಅಂತ ಹೇಳ್ತೀವಿ. ನೀರಿನಲ್ಲಿ ಶೈವಲಗಳ ಪ್ರಮಾಣ, ಈ ನ್ಯೂಟ್ರಿಯೆಂಟ್ಸ್ ಪ್ರಮಾಣ ಜಾಸ್ತಿಯಾಗಿ ಆಲ್ಗೆ ಜಾಸ್ತಿ ಬೆಳೆಯೋದನ್ನೇ ನಾವು ಆಲ್ಗಲ್ ಬ್ಲೂಮ್ ಅಂತ ಹೇಳೋದು. ಇದನ್ನ ಸೆಂಟ್ರಲ್ ಟು ಸ್ಟೇಟ್ ಎಕ್ಸಾಮ್ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದಾನೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ನೋಡಿ, ಒಂದು ಊರಂದ್ಮೇಲೆ ಕೆರೆ ಅಂತಕ್ಕಂಥದ್ದು ಇರಲೇಬೇಕು. ಕೆರೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವಾಗ ಒಂದು ಯಾವುದೇ ಒಂದು ಹಳ್ಳಿ ಏನ್ರ ಮೇಲೆ ಡಿಪೆಂಡ್ ಇರ್ತಾರೆ, ಅಗ್ರಿ ಲೈನ್ ಮೇಲೆ ಡಿಪೆಂಡ್ ಇರ್ತದೆ. ಸೊ ಅವರು ಬೋರ್ ಕೊರ್ಸ್ತಾರೆ. ನೀರಿನ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ಬೇಕಂತ ಕೇಳಿದ್ರೆ ಅಲ್ಲಿ ಈ ಒಂದು ಕೆರೆಗಳು ಹೆಲ್ಪ್ ಮಾಡ್ತವೆ. ಕೆರೆಗಳು ನೀರಿನ ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೇನ್ ಆಗಿ ಜಾನುವಾರುಗಳಿಗೆ ಕುಡಿಯೋ ನೀರಿಗಾಗಿರ್ಬೋದು, ಮತ್ತೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಸಾವಿರಾರು ಜೀವಿಗಳಿಗೆ ಒಂದು ತಾಣ ಆಗಿರುತ್ತೆ ಇದು. ಸೊ ಅಷ್ಟೇ ಅಲ್ಲ, ಸುತ್ತಮುತ್ತ ಒಂದು ಅಟ್ಮಾಸ್ಫಿಯರ್ ಫುಲ್ ತಂಪಾಗಿರುತ್ತೆ ಬೇಸಿಗೆ ಟೈಮಲ್ಲೂ ಸಹ. ಇಷ್ಟೆಲ್ಲದಕ್ಕೂ ಒಂದು ಕೆರೆ ಅನ್ನೋದು ಇರಲೇಬೇಕು. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ, ಮರಳುನ ತಗೊಂಡೋಗೋದ್ರಿಂದ, ಮಣ್ಣ ತಗೊಂಡೋಗೋದ್ರಿಂದ, ಸೊ ನೀವ್ ಈಗ ನೋಡ್ತಾ ಇದ್ದೀರಾ ನಮ್ಮೂರದೇ ಇದು. ಏನ್ ಸರ್ ನಿಮ್ಮೂರಲ್ಲ ಕೆರೆ ಇದೆ ಅಂತೇಳಿ ಖುಷಿ ಪಡೋಂಥದ್ದು ಏನಿಲ್ಲ. ಮುಂಚೆ ಅಲ್ಲಿವರೆಗೂ ಇತ್ತು ನೀರಿರಲ್ಲ. ನಮ್ಮೂರು ಬಂದು ಯಾಚನಹಳ್ಳಿ, ಅಮೃತೂರು ಹೋಬಳಿ, ಕುಣಿಗಲ್ ತಾಲೂಕ್, ತುಮಕೂರು ಡಿಸ್ಟಿಕ್. ನಮ್ಮ PDO ಮತ್ತೆ ತಹಶೀಲ್ದಾರ್ ಅವರ ಕೃಪಾ ಕಟಾಕ್ಷದಿಂದ ಮಣ್ಣನ್ನ, ಅವರ ಒಂದು ಸಹಾಯದಿಂದ ಮಣ್ಣನ್ನ ತಗೊಂಡೋಗಿ ಇವಾಗ ಈ ಲೆವೆಲ್ಗೆ ಬಂದಿದೆ. ನೀವು ನೋಡ್ತಾ ಇರಬಹುದು, ಅಲ್ಲಿರ್ತಕ್ಕಂಥ ನೀರು ಇಲ್ಲಿಗೆ ಬಂದಿದೆ. ಮುಂದೆ ಈ ನೀರು ಇರೋದಿಲ್ಲ, ಅದು ಗೊತ್ತಿರ್ತಕ್ಕಂಥ ವಿಚಾರನೆ. ಸೊ ಇಲ್ಲಿ ನಮ್ಮೂರಲ್ಲಿ ಆಗ್ತಿರೋ ತರ ನಿಮ್ಮೂರಲ್ಲಿ ಆಗ್ತಾ ಇದ್ರೆ ಕ್ವಶನ್ ಮಾಡ್ದೆಲ್ಲ ಇರಬೇಡಿ. ಕ್ವಶನ್ ಮಾಡಿ ನಿಮ್ಮೂರಲ್ಲಿರ್ತಕ್ಕಂಥ ಕೆರೆಗಳನ್ನ ಉಳಿಸಿ ಒಂದು ಜೀವ ವೈವಿಧ್ಯತೆಯನ್ನ ಬೆಳೆಸೋದಿಕ್ಕೆ, ಮತ್ತೆ ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಮಾಡೋದಕ್ಕೆ, ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಏನ್ ಇವೆಲ್ಲ ನಾವೆಲ್ಲ ಸ್ವಿಮ್ಮಿಂಗ್ ಮಾಡಿ ಜಾಗ ಇದು,
ನೀವು ನೋಡ್ತಾ ಇದೀರಲ್ಲ, ಇವಾಗ ಈ ಬಂಡೆ ಮೇಲೆ ಕೂತ್ಕೊಂಡು ಉಳ್ಳಾಡ್ಬೇಕಷ್ಟೇ. ಆ ತರ ಲೆವೆಲಿಗೆ ಮಾಡ್ಕೊಳ್ಳೋದಿಕ್ಕೆ ಬಿಡೋದಿಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ಇವನ್ನೆಲ್ಲ ಮುಂದೆ ನಾವು ಕೆಲವೊಂದು ಜೀವಿಗಳನ್ನ ಫೋಟೋದಲ್ಲಿ ನೋಡ್ತೀವಲ್ಲ, ನಮ್ಮೂರಲ್ಲಿ ಈ ತರ ಕೆರೆಗಳು ಇರ್ತಿತ್ತು ಅಂತೇಳಿ ಮುಂದೆ ಫೋಟೋಗಳಲ್ಲಿ ನಮ್ಮ ಒಂದು ಮುಂದಿನ ಜನರೇಷನ್ಗೆ ನಾವು ತೋರಿಸ್ಬೇಕಾಗತ್ತೆ. ಆ ತರ ಆಗೋದಿಕ್ಕೆ ಯಾರು ಬಿಡ್ಕೊಳಕ್ ಹೋಗ್ಬೇಡಿ. ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಾಧ್ಯ ಆದಷ್ಟು ನಿಮ್ಮೂರ್ ಕೆರೆಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಒಂದು ಪ್ರಯತ್ನ ಪಡಿ. ಸಾಧ್ಯ ಆದಷ್ಟು ಶೇರ್ ಮಾಡಿ, ಕೆರೆಗಳನ್ನ ಉಳಿಸಿ, ಬಳಸಿ, ಬೆಳೆಸಿ. ಅದೇ ರೀತಿ ಚಾನಲ್ ಅಪ್ಲೋಡ್ ಆಗಿ ವಿಡಿಯೋ ಅಪ್ಲೋಡ್ ಆಗಿರ್ತಕ್ಕಂಥ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.